ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅಧಿವೇಶನ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತೀವಿ. ಮಾದಿಗ ಮೀಸಲಾತಿ ಹೋರಾಟವನ್ನ ಡಿಸೆಂಬರ್ 13ರಂದು ಪ್ರತಿಭಟನೆ ಮಾಡ್ತೀವಿ ಎಂದು ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ಒಳ ಮೀಸಲಾತಿಗೆ ಆಗ್ರಹಿಸಿ ಡಿಸೆಂಬರ್ 14ರಂದು ಎಲ್ಲ ಶಾಸಕರು ಎಂಎಲ್ಸಿಗಳ ಮನೆ ಮುಂದೆ ತಮಟೆ ಚಳುವಳಿ ಮಾಡ್ತಾ ಇದ್ದೇವೆ. ಸದನದಲ್ಲಿ ಒಳ ಮೀಸಲಾತಿಗೆ ಧ್ವನಿ ಎತ್ತುವಂತೆ ಒತ್ತಾಯ ಮಾಡಬೇಕು. ನಿನ್ನೆ ಸದನದಲ್ಲಿ ಯತ್ನಾಳ್ ಅವರು ಯಾಕೆ ಒಳ ಮೀಸಲಾತಿ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸರ್ಕಾರದ ಪರ ಶಾಸಕರು ವಿರೋಧ ಮಾಡಿದ್ದಾರೆ. ಒಳ ಮೀಸಲಾತಿ ಹೋರಾಟ 3 ದಶಕಗಳಿಂದ ನಡೀತಾ ಇದೆ. ಒಳ ಮೀಸಲಾತಿಗೆ ಒತ್ತಾಯಿಸಿ ನಮ್ಮ ಹೋರಾಟವಿದೆ. ಈ ದೇಶದ ಎಲ್ಲ ರಾಜ್ಯಗಳಿಗೆ ಒಳ ಮೀಸಲಾತಿ ಕೊಡುವ ಅಧಿಕಾರವಿದೆ. ರಾಜ್ಯ ಸಿಎಂ ಗೃಹ ಸಚಿವರಿಗೆ ಹೇಳ್ತೀನಿ, ಒಳ ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲ, ಶೋಷಿತರಲ್ಲಿ ಶೋಷಿತರಿಗೆ ಮುಖ್ಯವಾಹಿನಿಗೆ ತರುವುದಕ್ಕೆ ಒಳ ಮೀಸಲಾತಿ ಕೊಡಬೇಕು. ನ್ಯಾಯಮೂರ್ತಿ ಸದಾಶಿವ ಆಯೋಗದಲ್ಲಿ ಒಳ ಮೀಸಲಾತಿಗೆ ಬೇಕಾದ ಎಲ್ಲಾ ಅಂಶಗಳಿವೆ ಎಂದಿದ್ದಾರೆ. ಹರಿಯಾಣ ಸರ್ಕಾರ ಘೋಷಣೆ ಮಾಡಿದಂತೆ ಒಳ ಮೀಸಲಾತಿ ಕೊಡಬೇಕು. 25,000 ಜನ ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಾದಾರ ಚೆನ್ನಯ್ಯ, ಸ್ವಾಮೀಜಿ, ಗೋವಿಂದ ಕಾರಜೋಳ ಸೇರಿ ಎಲ್ಲ ಪಕ್ಷದ ಶಾಸಕರು, ಆಡಳಿತ ಪಕ್ಷದ ಸಚಿವರು ಭಾಗವಹಿಸಲಿದ್ದಾರೆ ಎಂದಿದ್ದಾರೆ. ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಇವತ್ತೇನು ಅಧಿವೇಶನ ನಡೀತಾ ಇದೆ, ಆ ಸಮಯದಲ್ಲಿ ಒಳ ಮೀಸಲಾತಿಯ ಜಾರಿಯ ಬಗ್ಗೆ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾದಿಗ ಮತ್ತು ಉಪಜಾತಿಗಳ ಒಕ್ಕೂಟಗಳ ವತಿಯಿಂದ 14ನೇ ತಾರೀಕು ರಾಜ್ಯ ಸರ್ಕಾರವನ್ನು ಒಳ ಮೀಸಲಾತಿಯನ್ನು ಜಾರಿಯಾಗಬೇಕಂತೇಳಿ ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೂ ನಾಳೆ 14ನೇ ತಾರೀಕು ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರ, ವಿಧಾನ ಪರಿಷತ್ತಿನ ಮನೆ ಮುಂಭಾಗದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಒಳ ಮೀಸಲಾತಿಯ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕು ಬೆಳಗಾವಿಯಲ್ಲಿ ಅಂತೇಳಿ ಒತ್ತಾಯವನ್ನು ಮಾಡಿ ಎಲ್ಲ ಸಮುದಾಯದ ಸಂಘಟನೆಯ ಪ್ರಮುಖರು ತಮಟೆ ಚಳುವಳಿಯನ್ನು ಮಾಡ್ತಾಯಿದ್ದೀವಿ. ರಾಜ್ಯದ ಎಲ್ಲ ಸಮುದಾಯದ ಬಂಧುಗಳು, ಮಾದಿಗ ಉಪಜಾತಿಯ ಬಂಧುಗಳು, ಹೋರಾಟಗಾರರು, ಎಲ್ಲ ಯುವಶಕ್ತಿ ರಾಜ್ಯದ ಶಾಸಕರನ್ನು, ಮಂತ್ರಿಗಳನ್ನು, ವಿಧಾನ ಪರಿಷತ್ ಸದಸ್ಯರನ್ನು ಈ ಸದನದಲ್ಲಿ ಮುಕ್ತವಾಗಿ ಚರ್ಚೆಯನ್ನು ಮಾಡಬೇಕಂತೇಳಿ ತಾವೆಲ್ಲ ಒತ್ತಾಯ ಮಾಡಬೇಕಂತೇಳಿ ಇವತ್ತಿನ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಹೈವಳಿಯವರಿದ್ದಾರೆ, ಮತ್ತಿಮಡವರಿದ್ದಾರೆ, ಹನುಮಂತಪ್ಪನವರಿದ್ದಾರೆ, ಅನಂತ್ ಅವರಿದ್ದಾರೆ, ಮಂಜುನಾಥ್ ಅವರಿದ್ದಾರೆ, ಅನೇಕ ಮುಖಂಡರ ಮುಖಾಂತರ ಹಕ್ಕೊತ್ತಾಯನ ಮಾಡ್ತಾಯಿದ್ದೀವಿ. ನಿನ್ನೆ ಸದನದಲ್ಲಿ ನಮ್ಮ ಶಾಸಕರು ಯತ್ನಾಳ್ ಅವರು ಒಳ ಮೀಸಲಾತಿಯ ಬಗ್ಗೆ ಯಾಕೆ ಜಾರಿ ಮಾಡಲಿಲ್ಲ ಒತ್ತಾಯವನ್ನು ಪ್ರಸ್ತಾವವನ್ನು ಮಾಡಿದ್ದಾರೆ. ಪ್ರಸ್ತಾವ ಮಾಡೋ ಸಮಯದಲ್ಲಿ ಸದನದಲ್ಲಿ ನಮ್ಮ ನರೇಂದ್ರ ಸ್ವಾಮಿರವರು, ನಮ್ಮ ಕುಮಾರಿ ನಯನಾ ಮೋಟಮ್ಮನವರು, ಮಂತ್ರಿಗಳು ಒಳ ಮೀಸಲಾತಿ ಅಂತ ಚರ್ಚೆಯನ್ನು ಮಾಡುವ ಅಧಿಕಾರ ಯತ್ನಾಳ್ ಅವ್ರಿಗಿಲ್ಲ, ಒಳ ಮೀಸಲಾತಿಯ ಬಗ್ಗೆ ತಾವು ಮಾತಾಡಬಹುದಂಥ ಪದವನ್ನು ಉಪಯೋಗ ಮಾಡಿದ್ದಾರೆ. ಬಹುಶಃ ಒಳ ಮೀಸಲಾತಿಯ ಬಗ್ಗೆ ಅನೇಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡ್ತಾಯಿದ್ದಾರೆ. ಒಳ ಮೀಸಲಾತಿಯ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ 3 ದಶಕಗಳ ಹೋರಾಟ ಇದೆ. ಒಳ ಮೀಸಲಾತಿ ಜಾರಿಗೆ ಒತ್ತಾಯ ಶೋಷಿತರಲ್ಲಿ ಅತಿ ಶೋಷಿತರಾಗಿರ್ತಕ್ಕಂಥ ಸಮಾಜ, ಮಾದಿಗ ಸಮಾಜ ಕರ್ನಾಟಕ ರಾಜ್ಯದಲ್ಲಿದೆ. 75 ವರ್ಷಗಳ ಈ ದೇಶದ ರಾಜ್ಯದ ಆಡಳಿತದ ವ್ಯವಸ್ಥೆಯಲ್ಲಿ ಅನೇಕ ಯೋಜನೆಗಳು ಜಾರಿ ಆಗಿದ್ದನ್ನು ಸಹ ಶೋಷಿತರಲ್ಲಿ ಶೋಷಿತರಾಗಿರ್ತಕ್ಕಂಥ ಈ ಸಮಾಜ ರಾಜ್ಯದ ಯೋಜನೆಯ ಸವಲತ್ತುಗಳನ್ನು ಪಡೆಯೋಕ್ಕಾಗಲಿಲ್ಲ. ರಾಜ್ಯದ ಅನೇಕ ನೇಮಕಾತಿಗಳ ಉದ್ಯೋಗವನ್ನು ಪಡೆಯೋಕ್ಕಾಗಲಿಲ್ಲ. ಎಲ್ಲ ಮೀಸಲಾತಿಗಳಲ್ಲಿ ವಂಚಿತರಾಗ್ತೀವಿ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದ ದಕ್ಷಿಣ ಅನೇಕ ರಾಜಕೀಯ ಪಕ್ಷಗಳು
ಮೀಸಲಾತಿಯನ್ನು ಕೊಡುವ ಅಧಿಕಾರ ಸಂವಿಧಾನದಲ್ಲಿ ಅಡಕ ಆಗಲಿಲ್ಲ. ಈ ವರ್ಗ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾ ಇದೆ, ಸಂವಿಧಾನದಲ್ಲಿ ಅವಕಾಶ ಸಿಗೋದಿಲ್ಲ ಅಂಥೇಳಿ ಎಲ್ಲರೂ ಮ್ಯಾಂಡೇಟ್ ಕೊಡ್ತಾಯಿದ್ರು. ಆದರೆ ಆರ್ಟಿಕಲ್ 341 ಬಗ್ಗೆ ಸಂತೋಷ್ ಹೆಗಡೆಯವರ ಜಡ್ಜ್ಮೆಂಟ್ ಅಬಾಧಿತ ಅಲ್ಲ ಅಂತೇಳ್ಬಿಟ್ಟಿದ್ದೇನೆ. ನಮ್ಮ ಅರುಣ್ ಮಿಶ್ರಾರವರು ಪಂಜಾಬ್ ವರ್ಷ ದೇವೇಂದ್ರನಾಥ್ ಕೇಸಲ್ಲಿ ಒಳ ಮೀಸಲಾತಿ ನೀಡಲಿಕ್ಕೆ 341 ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ಅಂತ ಜಡ್ಜ್ಮೆಂಟ್ ಕೊಟ್ಟ ನಂತರ ಆಗಸ್ಟ್ 1ರಂದು ಲಾರ್ಜರ್ ಬೆಂಚ್ ಸುಪ್ರೀಂ ಕೋರ್ಟಲ್ಲಿ ಈ ದೇಶದ ಎಲ್ಲ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರ ಇದೆ, ಕೇಂದ್ರದ ಯಾವುದೇ ಸರ್ಕಾರದ ಅನುಮತಿ ಅವಶ್ಯಕತೆ ಇಲ್ಲ, ನ್ಯಾಯಾಲಯಗಳ ಅನುಮತಿ ಇಲ್ಲ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟ ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಸಿದ್ದರಾಮಯ್ಯನವರು ಚುನಾವಣೆಗೆ ಮೊದಲು ಒಳ ಮೀಸಲಾತಿ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.